ನಾಳೆ ನಾನು ನಮ್ಮೂರಿಗೆ ಹೋಗ್ತೀನಿ ಎಂದಿದ್ದೆ ತಡ ನಮ್ಮಮ್ಮಂಗೆ ಒಳಗೊಳಗೇ ದುಃಖ ಉಕ್ಕಿ ಬರ್ತಾಯಿತ್ತು. ಸೇಮ್ ಫೀಲಿಂಗ್ ನನಗೂ. ಯಾಕಂದರೆ ಬಂದು 2 ದಿನ ಆಗಲಿಲ್ಲ, ಅಲ್ಲೇ ಹೋಗ್ತಿದ್ದಾಳಲ್ಲ ಅಂತ. ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹೋಗು ಅಂತ ಅಂದರು. ಆದರೆ ಎಷ್ಟು ದಿವಸ ಇದ್ದರೂ ಮತ್ತೆ ಗಂಡನ ಮನೆಗೆ ಹೋಗೋದು ತಪ್ಪುತ್ತಾ ಅಂತ ಸಮಾಧಾನ ಮಾಡಿ ನಾನೇ ಸುಮ್ಮನಾಗಿಸ್ದೆ. ಇನ್ನು ನಾನು ಕಾಲೇಜು ಸ್ಕೂಲ್ ಟ್ರಿಪ್ಪು ಎಲ್ಲ ಹೋಗುವಾಗ ಅಮ್ಮ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡ್ತಿದ್ರು. ಈಗ ಅಪರೂಪಕ್ಕೆ ಬಂದು ಗಂಡನ ಮನೆಗೆ ಹೋಗುವಾಗಲೂ ಸೇಮ್ ರೆಸಿಪಿನೇ ಮಾಡ್ತಾರೆ. ಈಗಲೂ ಸೇಮ್ ಟೇಸ್ಟ್ ಇರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ವೆರೈಟಿ ಆದಂಥ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ತಿದ್ರು. ಆದರೆ ಅಮ್ಮಂಗೆ ಈಗ ವಯಸ್ಸಾಗಿದೆ, ಕಾಲು ನೋವು ಜಾಸ್ತಿ, ಟೆನ್ಷನ್ ಸ್ಟ್ರೆಸ್ಸು ಕೊಡೋದು ಬೇಡ ಅಂತ ಹೇಳಿ ಏನೂ ಮಾಡಿಸ್ಲಿಲ್ಲ. ಇನ್ನು ನಿಂತ್ಕೊಂಡೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪಾಪ ಸ್ಟವ್ನ ಕೆಳಗಿಟ್ಕೊಂಡು ಆಗದಿದ್ರು ಕೂಡ ಎಲ್ಲ ಮಾಡಿಕೊಟ್ರು. ಅಮ್ಮ ನೀನು ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತೀಯ ಅಂದ್ರೂ ಅವ್ರಿಗಿದು ಮಾಡಿಕೊಡದೇ ಇದ್ದರೆ ಸಮಾಧಾನನೇ ಆಗಲ್ಲ. ಎಲ್ಲ ಹೆಣ್ಮಕ್ಳ ಕಥೆನೇ, ತಾಯಿ ಇರೋವರೆಗೂ ತವರು ಅಂತಾರಲ್ಲ, ಅದು ಖಂಡಿತವಾಗ್ಲೂ ನಿಜ. ನಮ್ಮನೇಲಿ ಏನಾದರೂ ದೇವ್ರ ಕೆಲಸ ಇದ್ದರೆ, ಫಂಕ್ಷನ್ ಇದ್ದರೆ ಅಮ್ಮ ಬರ್ತಾರೆ ಇರ್ತಾರೆ. ಆದರೆ ಅಮ್ಮ ನಮ್ಮ ಮನೆಗೆ ಬಂದಿರೋದಕ್ಕೂ ನಾವು ಅಮ್ಮನ ಮನೆಗೆ ಹೋಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೋಗ್ತಾ ಇದ್ದೀನಲ್ಲ ಅನ್ನೋ ಬೇಜಾರಲ್ಲಿ ಯಾವ ವಿಡಿಯೋ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಅಮ್ಮಂಗೆ ಏನು ಟೆನ್ಷನ್ ಕೊಡೋದು ಬೇಡ ಅಂತ ಹೇಳಿ ನಾನೇ ಬೆಳಗ್ಗೆ ಚಿಕನ್ ಬಿರಿಯಾನಿ, ಮಟನ್ ಸಾರು, ಚಿಕನ್ ಫ್ರೈ ಎಲ್ಲ ಮಾಡಿಟ್ಟಿದ್ದೆ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದರು. ಅವರು ಕೂಡ ಊಟ ಮಾಡಿಬಿಟ್ಟು ಸೀದಾ ನಮ್ಮೂರ ಕಡೆ ಮುಖ ಮಾಡಿ ಹೊರಟ್ವಿ. ದೇಹ ಊರಿಗೆ ಹೋಗ್ತಾ ಇದ್ರು, ಮನಸ್ಸು ಮಾತ್ರ ಅಮ್ಮನ ಮನೆಯಲ್ಲೇ ಇತ್ತು.